ನಂತರ ಆಯ್ತು ಅದು ಅದ 40% ಏನದಲ್ಲ ಅದು ದೊಡ್ಡದಾಗಿದೆ ಇವತ್ತು. 60% ಇಲ್ಲ. ನಿಮ್ಗೆ 40,000 ರೀ, 1 ಎಕರೆಗೆ 40,000. 1 ಎಕರೆ ಕಿಮ್ಮತ್ತು ಎಷ್ಟು? ಹೌದು. ಇವತ್ತಿನ ನೀರಾವರಿ ಭೂಮಿ 40 ರಿಂದ 50 ಲಕ್ಷ 1 ಎಕರೆಗೆ. 1 ಎಕರೆಗೆ ಹೋಗುತ್ತೆ. ಹೌದು, 1 ಎಕರೆ. ಈಗ ರೈತಗೆ 1 ಟನ್ ಕಬ್ಬು ಬೆಳಿಬೇಕಾದ್ರೆ 1 ಲಕ್ಷ ಖರ್ಚು ಬರ್ತದೆ, ನೆನಪಿರಲಿ. ಹೌದು, 1 ಲಕ್ಷ ರೂಪಾಯಿ ಮತ್ತು ರೈತರ ಬ್ಯಾಂಕ ರೈತರಿಗೆ 1 ಲಕ್ಷ ಕೊಡು ಮುಂದೆ ಸೆಂಟ್ರಲ್ ಗೌರ್ಮೆಂಟ, ಮುಂದೆ ನಬಾರ್ಡ, RBI ನೆನಪಾಕತ್ತೆ ಇವರಿಗೆಲ್ಲ. ಹೌದು, ರೈತರಿಗೆ ಕೊಡ್ಬೇಕಾದ್ರೆ ನಬಾರ್ಡ್ ನೆನಪಾಗುತ್ತೆ, RBI ನೆನಪಾಗುತ್ತೆ. ಇವ್ರಿಗೆ ಕೊಡ್ಬೇಕಾದ್ರೆ ಇಲ್ಲ ನಿಮ್ದು ಏನಂತೀರ ನೀವು ಪಗಡ ಜಯಶೀಲ್ ಶೆಟ್ಟರ್ ಕೊಟ್ಟಿದ್ದಾರೆ. ಜಯಶೀಲ್ ಶೆಟ್ಟರ್ಗೆ ಆಯ್ತು, ಆಮೇಲೆ ಕೊಟ್ರಿ. ಹೌದು, ಇವತ್ತು ಪ್ರಶ್ನೆ ಹೇಳ್ತಾ ಇದ್ದೆ ಇರ್ಬೋದು. ಬಾಲಚಂದ್ರ ಅವರು ಸತ್ಯ ಮಾತಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ನಾವು ಯಾರು ಮಾತಾಡಕ್ಕೆ ಹೋಗೋದಿಲ್ಲ. ಅದಕ್ಕೆಲ್ಲ ಕತ್ತಿ ಅವರು ಸತ್ಯ ಮಾತಾಡ್ತಾ ಇದ್ದಾರೆ, ಅವ್ರನ್ನ ಬಿಡೋರು ಇಲ್ಲ ನಾವು. ಯಾಕಂದ್ರೆ ಇಲ್ಲಿ ರೈತರು ಕೊಡೋ ಮುಂದೆ ನೀವೆಲ್ಲ ಆಗ್ತಿರ್ಲಕ್ಕ ಒಂದು ಬೋಗಸ್ ಸೆಂಟ್ರಿಗೆ ಬಿಡ ಮೇಲೆ 5 ಎಕರೆ 16 ಗುಂಟೆ. ಅದು ಕೂಡ ಗುಳೇದವರು, ಭೀಮಾಶಂಕರ್ ಗುಳೇದವರು, ಡಾಕ್ಟರ್ ಭೀಮಾಶಂಕರ್ ಹೆಸರು ಒಂದು ಲೆಟರ್ ಬರೆದವ್ರೆ. ಇಲ್ಲಪ್ಪ, ಆ ಒಂದು 5 ಎಕರೆ 32 ಗುಂಟೆ ಜಾಗ ಕಬ್ಜಾ ಇರೋದು ಅಂದ್ರೆ ಸ್ವಾಧೀನದಿರೋದು ಪೊಲೀಸರಿಗೆ ಅಂತ. ಅದ್ರ ಮೇಲೆ ಹೆಂಗ್ ಇವ್ರು ಕೊಟ್ರು ಸರ್? ಅದು ಅದರಲ್ಲೇ ಒಬ್ಬ ಯೋಗ್ಯ SP ಆಫೀಸರ್, UPSC ಪಾಸ್ ಅಂತ ಹುಡುಗರು ವ್ಯಕ್ತಿ, ಅವರು ಲೆಟರ್ ಬರೆದು ಹೇಳ್ತಾರೆ ಇದು ನಮ್ಮದಪ್ಪ ಅಂತೇಳಿ. ಆದರೆ ಇವತ್ತಿಗೂ ಅದನ್ನ ಬಚಾವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು. ಇದನ್ನ ಅಲ್ಲ ಸರ್, ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವಾಗೇನು ಜಯಶೀಲ್ ಶೆಟ್ರು ಊರು ಬಿಟ್ಟು ಏನಕ್ಕಂದ್ರೆ 100 ಕೋಟಿ ರೂಪಾಯಿ ಆಸ್ತಿ ಮಾಡವ್ರೆ, 100 ಕೋಟಿ 700 ಕೋಟಿ ರೂಪಾಯಿ ಗೌರ್ಮೆಂಟ್ ದುಡ್ಡು ಬರುತ್ತದೆ. ಅಲ್ಲಲ್ಲ, ಅವ್ರು ಏನಾದ್ರು ಊರು ಬಿಟ್ಟು ಹೋದ್ರೆ ಓಕೆನಾ, ಏನಾದ್ರು ಇವಾಗ ಇವ್ರೇನಂತಾರೆ ನೀವು ವಿಜಯ್ ಮಲ್ಯ ಅವ್ರದ್ದು ಎಲ್ಲ ಇತಿಹಾಸ ನೋಡಿದ್ದೀವಿ. ಊರು ಬಿಟ್ಟು ಹೋದ್ರೆ ಬಂದ ಮೇಲೆ ಇವರೆಲ್ಲ ಬಿಟ್ಬಿಟ್ಟು ಹೋಗಿದ್ದಾರೆ. ಕಾಂಗ್ರೆಸ್ ಕಾರಣ, ಎಲ್ಲರೂ ಕಾರಣ, ಅದು ಸೆಕೆಂಡರಿ. ಇವಾಗ ಏನಾದ್ರು ಜಯಶೀಲ್ ಶೆಟ್ ಊರು ಬಿಟ್ಟು ಹೋದ್ರೆ ಈ ದುಡ್ಡು ಹೊಣೆ ಯಾರು? ಏನಕ್ಕಂತಂದ್ರೆ SP ಅವರಾಗ್ಲಿ ಪೊಲೀಸ್ ಇಲಾಖೆ ಅಂತ ಅವ್ರ ಜಾಗ ಅಂತ ಅವ್ರು ಬಿಡಲ್ಲ, ಅವ್ರ ಜಾಗ ಅವ್ರು ತಗೊಂತಾರೆ. ಮುಗ್ದು ಹೋಯ್ತದು. ಅದು ಕೋರ್ಟ್ ಮ್ಯಾಟ್ರ್ ಆಗುತ್ತೆ. ಕೋರ್ಟ್ ಮ್ಯಾಟ್ರಿಂದ ಬಂದ್ಬಿಡುತ್ತಪ್ಪ, ಇಲ್ಲಪ್ಪ ಇದು ಪೊಲೀಸರವ್ರ ಜಾಗ, ಪೊಲೀಸರು ತಗೊಂತಾರೆ. ಬಟ್ ಇದಕ್ಕೆ ಯಾವ ಆಧಾರ ಮೇಲೆ ನೀವು ಖರೀದಿ ಮಾಡ್ಕೊಂಡ್ರಿ? ಏನ್ ಡಾಕ್ಯುಮೆಂಟ್ಸ್ ಅಲ್ರಿ? ನಮ್ DCC ಬ್ಯಾಂಕ್ ಅದ, ಅವಾಗ ಇದನ್ನು ವೇವ್ ಆಫ್ ಆಗಿ ಹೋಗ್ಬಿಡುತ್ತಾ ಸರ್ ದುಡ್ಡು? ಅಲ್ಲ, ಅವರು ಪಾಪ ದುಡ್ಡು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಜಯಶೀಲ್ ಶೆಟ್ಟರ್ ಬಗ್ಗೆ ನಮ್ಗೆ ಕನಕರ ಅದ. ಯಾಕಂದ್ರೆ ನಾಳೆ ಈ ವಿಷಯ ಬರ್ತದೆ. DCC ಬ್ಯಾಂಕ ಇದ್ರ ಒಪ್ಪಿದಂಗ. ಹೌದು, 30 ವರ್ಷಗಳ ಎನ್ಕಂಬ್ರೆನ್ಸ್ ಆಕ್ಟ್ ಅನಿಸಲಿಲ್ಲ. ಹೌದು, ಇದೆಲ್ಲೇ ಬಂತು ಭೂಮಿ 106 ಕೋಟಿ 130 ಕೋಟಿ ಅಂತೇಳಿ ಸ್ವತಃ ರಮೇಶ್ ಕತ್ತಿ ಅವ್ರು ಹೇಳ್ತಾ ಇದ್ದಾರೆ. ಹೌದು, ಅದು ಗೌರ್ಮೆಂಟ್ ಜಾಗ. ಅದ್ರ ಮೇಲೆ ಕೊಟ್ಟಂಗ ಅಲ್ಲಿ ಮಲಗಿತ್ತಲ್ಲ DCC ಬ್ಯಾಂಕಿನ ಆಡಳಿತ ಮಂಡಳಿ, ಅಲ್ಲಿ ಡೈರೆಕ್ಟರ್ ಎಲ್ಲಿ ಹೋಗಿದ್ರು? ರೈತರ ಪರವಾಗಿ ಹೋಗ್ತಾರೆ ಎಲ್ಲ ಡೈರೆಕ್ಟರ್ಸ್. ಇವ್ರ ಕೆಲಸ ಏನು? ಹೌದು, ಅದ್ರ ವಿರೋಧ ಮಾಡ್ತಾರೆ ರಮೇಶ್ ಕತ್ತಿ ಅವರು. ವಿರೋಧ ಮಾಡಿ ಆ ಸಂದರ್ಭದಲ್ಲಿ ರಮೇಶ್ ಕತ್ತಿ ಅವರು ಪ್ರೆಸ್ ಕರೆದ ಹಿಂಗೆ ಮಾಡ್ತಾ ಇದ್ದಾರೆ, ಯಾಕೆ ಹೇಳಿಲ್ಲ? ಇವತ್ತು ನಾವು ಪ್ರಶ್ನೆ ಮಾಡ್ಬೇಕಾಗಿದೆ ಅವ್ರಿಗೆ. ಹೌದು, ರಮೇಶ್ ಕತ್ತಿ ಅವ್ರು ಮಾಡ್ಬೇಕಾಗಿತ್ತು. ಬಟ್ ಇಲ್ಲಿವರೆಗೂ ಸರ್ ಅವರಿಬ್ಬರ ಮಧ್ಯದಲ್ಲಿ ಹೊಂದಾಣಿಕೆ ಇತ್ತು. ಅಲ್ಲಿ ಬಿರುಕು ಬಿದ್ದಿರ್ಲಿಲ್ಲ. ನೀನು ಚುಪ್, ನಾನು ಚುಪ್. ಇವಾಗ ನಂದು ಓಪನ್, ನಿಂದು ಓಪನ್. ಅದೇ ಫಸ್ಟಕ್ಕೆ ಹೇಳಿಲ್ವ ನಾವು? ಸರಿ ಇದ್ದಾಗ ಎಲ್ಲ ಸರಿ. DCC ಬ್ಯಾಂಕಿನ ಚುನಾವಣೆಯಲ್ಲೇ ನಾನು ರೆಗ್ಯುಲರ್ ಆಗಿ ಮಾತಾಡಿದ್ದಿಲ್ಲ, ಹೊಂದಾಣಿಕೆ ರಾಜಕಾರಣ ಬೇಡಪ್ಪ ಇಲ್ಲ, ನಮ್ದು ಚುಪ್ ನಿಮ್ದು ಚುಪ್. ಆ ದಿಶೆಯಲ್ಲಿ ಒಂದು ಸಂತೋಷ ಪಡೋ ವಿಷಯ ಅಂದ್ರೆ ಇಲೆಕ್ಷನ್ ಆದ್ಮೇಲೆ ಇರಿಸೆ ಬೆಳೀತು. ಇರಿಸೆ ಬೆಳೆದು ಹೊರಗೆ ಬರಾಕಾಯ್ತು. ಅಲ್ಲೇನು ಹೇಳೋದು ನಮ್ಗೆ ಗೊತ್ತಾಗೈತೆ. ಅದಕ್ಕೆ ಪ್ರಜಾಪ್ರಭುತ್ವದಲ್ಲೇ ಹೊಂದಾಣಿಕೆ ರಾಜಕಾರಣ ದೊಡ್ಡ ಅಪಾಯಕಾರಿ ಎಂಬುದು ಸಿದ್ಧಾಗೈತೆ. ಸರ್